ಕರ್ತವ್ಯ ನಿರತ ಗಣಿ ಮತ್ತು ಭೂವಿಜ್ಞಾನ ಇಲಾಖಾ ಅಧಿಕಾರಿ ಜ್ಯೋತಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಭದ್ರಾವತಿಯ ಹಳೇನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜೀವ ಬೆದರಿಕೆ ನಿಂದನೆಯಡಿ ಈಗ ದೂರನ್ನ ಕೊಟ್ಟಿದ್ದಾರೆ ಅಧಿಕಾರಿ ಜ್ಯೋತಿ. ಕರ್ತವ್ಯ ನಿರತ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಅವರು ನಿಂದನೆಯನ್ನ ಮಾಡಿದ್ದು ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜೀವ ಬೆದರಿಕೆ ನಿಂದನೆಯಡಿ ದೂರನ್ನ ಕೊಟ್ಟಿದ್ದಾರೆ ಅಧಿಕಾರಿ ಜ್ಯೋತಿ. ಶಿವಮೊಗ್ಗ ಎಸ್ಪಿ ಆಗಿರುವ ಮಿಥುನ್ ಕುಮಾರ್ ಅವರಿಗೆ ಈ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಎಸ್ಪಿ ಅವರಿಗೆ ಮಾಹಿತಿ ಕೊಟ್ಟ ಬಳಿಕ ಹಳೇನಗರದಲ್ಲಿ ಎಫ್ಐಆರ್ ದಾಖಲಾಗಿದೆ. ಘಟನೆ ಬಗ್ಗೆ ದೂರಿನ ಬಗ್ಗೆ ಅಧಿಕಾರಿ ಜ್ಯೋತಿ ಮುಕ್ತವಾಗಿ ಮಾತನಾಡಿದ್ದಾರೆ. ಅವಳ ಮೇಲೆ ಗಾಡಿ ಹತ್ತಿಸ್ರೋ ಅಂತ ಚೇಲಾಗಳಿಗೆ ಹೇಳಿದ್ರಂತೆ. ಬೆದರಿಕೆ ನಿಂದನೆ ಅಲ್ಲ, ಕೊಲೆಗೂ ಯತ್ನಿಸಿದ್ರಂತೆ ಎಂಎಲ್ಎ ಚೇಲಾಗಳು. ದೂರು ದಾಖಲಿಸಿದ ಬಳಿಕ ಗಣಿ ಮತ್ತು ಭೂವಿಜ್ಞಾನಿ ಅಧಿಕಾರಿಯಾಗಿರುವಂತಹ ಜ್ಯೋತಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬಸವೇಶ್ ವಿರುದ್ಧ ದೂರನ್ನು ಕೂಡ ದಾಖಲಿಸಿದ್ದಾರೆ. ಈಗಾಗಲೇ ಈ ಒಂದು ಆಡಿಯೋ ಈಗಾಗಲೇ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ದೂರು ಯಾಕೆ ದಾಖಲಾಗಿಲ್ಲ, ಎಫ್ಐಆರ್ ಯಾಕೆ ದಾಖಲಿಸಲಾಗಿಲ್ಲ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಇತ್ತು, ಅನುಮಾನಗಳು ಕೂಡ ಇತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಗಣಿ ಮತ್ತು ಭೂವಿಜ್ಞಾನಿ ಅಧಿಕಾರಿ ಆಗಿರುವಂತಹ ಜ್ಯೋತಿ ಅವರು. ಏನಾಯ್ತು, ಯಾವ ರೀತಿಯಾಗಿ ಕೊಲೆ ಬೆದರಿಕೆ ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರು ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಅವಾಗ ಒಂದು ಸ್ವಲ್ಪ ಭಯ ಇತ್ತು, ಇದು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟಿವಿ. ಅಷ್ಟು ನಮಗೆ ಅಲ್ಲಿ ಅದೇ ನಮ್ಮ ಮೇಲೆ ವೆಹಿಕಲ್ ಹರಿಸಿರೋ ಇವ್ರ ಮೇಲೆ ಅಂತೇಳ್ಬಿಟ್ಟು ಜೋರಾಗಿ ಕೂಗಾಟ ಮಾಡೋದು ಅದೆಲ್ಲ ಶುರುವಾಯಿತು. ಹಂಗಾಗಿ ನಾವು ಇದು ಯಾಕೋ ನಮಗೆ ಸೇಫ್ ಕಾಣಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ರಿಟರ್ನು ನಮ್ಮ ಸಿಬ್ಬಂದಿ ಕರ್ಕೊಂಡು ನಾವು ಹೋದಂಥ ಟೈಮಲ್ಲಿ ಅಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ರು. ನಾವು ಹೋದ ತಕ್ಷಣ ಅವರು ವೆಹಿಕಲ್ ತೊಗೊಂಡು ಓಡೋಗೋಕ್ಕೆ ಓಡೋದ್ರು. ಆಮೇಲೆ ನಮ್ಮ ಮೇಲೆ ವೆಹಿಕಲ್ನ ಹರಿಸ್ರಿ ಅಂತೇಳ್ಬಿಟ್ಟು ಜೋರಾಗಿ ಕಿರ್ಚಾಡೋದು ಮಾಡೋದು ಎಲ್ಲ ಶುರು ಮಾಡಿದ್ರು. ನಮಗೆ ಅದಕ್ಕೋಸ್ಕರ ನಾವಲ್ಲಿ ನಮಗಿದು ಯಾಕೋ ಇದು ಸರಿ ಕಾಣಲ್ಲ ವ್ಯವಸ್ಥೆ ನಮಗೆ ಅಂತೇಳ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್ ವಾಪಸ್ ಬಂದಿದ್ದೀವಿ. ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನೋಡಿದ್ರಲ್ಲ ಏನ್ ಹೇಳಿದ್ರು ಅಧಿಕಾರಿ ಜ್ಯೋತಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳು, ಅವರಿಗೆ ಆದಂತಹ ಭಯ, ಇದರ ಜೊತೆಗೆ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದವನ ಬಂಧನ ಯಾವಾಗ ಅನ್ನುವಂಥ ಪ್ರಶ್ನೆ ಈಗ ಇರೋದು. ಅನುಮಾನ ಇರುವಂತಹ ಸಂಗಮೇಶ್ ಪುತ್ರನ ವಿಚಾರಣೆಯನ್ನ ಇನ್ನೂ ಕೂಡ ಯಾಕೆ ಮಾಡಿಲ್ಲ, ಯಾಕಾಗಿಲ್ಲ ವಿಚಾರಣೆ? ಶಾಸಕ ಸಂಗಮೇಶ್ ಪುತ್ರನ ಧ್ವನಿ ಮಾದರಿಯ ಸಂಗ್ರಹ ಯಾವಾಗ? ಘಟನೆ ಆಗಿ ಈಗ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರೊಸೀಜರ್ ಇಲ್ಲಿ ನಡೀತಾ ಇಲ್ಲ, ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ. ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಹಾಗಾದ್ರೆ ವಿಚಾರಣೆ ಆಗಿಲ್ಲ? ಯಾಕೆ ಧ್ವನಿ ಮಾದರಿಯ ಸಂಗ್ರಹ ಇನ್ನೂ ಕೂಡ ನಡೆದಿಲ್ಲ? ಶಾಸಕರ ಪುತ್ರ ಅಂತ ಹೇಳಿ ಪೊಲೀಸರಿಗೆ ಏನಾದ್ರೂ ಭಯ ಇದೆಯಾ? ಇಲ್ಲಿ ಪ್ರಭಾವ ಬೀರಲಾಗಿದೆಯಾ? ಮಹಿಳಾ ಘನತೆ ಬಗ್ಗೆ ಇದೇನಾ ಸರ್ಕಾರದ ಕಾಳಜಿ? ದೂರು ದಾಖಲಾಗಿದೆ ಈಗ. ಹಾಗಾದ್ರೆ ಯಾವಾಗ ಎಂಎಲ್ಎ ಪುತ್ರನ ಬಂಧನ? ದಾಳಿ ಮಾಡಿದಂಥ ಏನಿಲ್ಲ, ನಾವು ದಾಳಿ ಮಾಡಿದಂಥ ಸಮಯದಲ್ಲಿ ನಮಗೆ ವೆಹಿಕಲ್ಲು ಎಲ್ಲ ನಮ್ಮ ಮೇಲೆ ವೆಹಿಕಲ್ ತೊಗೊಂಡು ನಮ್ಮ ಮೇಲೆ ವೆಹಿಕಲ್ ಇವ್ರ ಮೇಲೆ ವೆಹಿಕಲ್ ಹೊಡೀರು ಅಂತ ಹೇಳ್ಬಿಟ್ಟು ಎಲ್ಲ ಜೋರಾಗಿ ಕೂಗಾಡಿದ್ರು. ಅಷ್ಟೇ ನಮಗೆ ಅವಾಗ ಒಂದು ಸ್ವಲ್ಪ ಭಯ ಇತ್ತು, ಇದು ಯಾಕೋ ಸರಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟಿವಿ. ಅಷ್ಟು ನಮಗೆ ಅಲ್ಲಿ ಅದೇ ನಮ್ಮ ಮೇಲೆ ವೆಹಿಕಲ್ ಹರಿಸಿರೋ ಇವ್ರ ಮೇಲೆ ಅಂತೇಳ್ಬಿಟ್ಟು ಜೋರಾಗಿ ಕೂಗಾಟ ಮಾಡೋದು ಅದೆಲ್ಲ ಶುರುವಾಯಿತು. ಹಂಗಾಗಿ ನಾವು ಇದು ಯಾಕೋ ನಮಗೆ ಸೇಫ್ ಕಾಣಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ನಾವು ರಿಟರ್ನು ನಮ್ಮ ಸಿಬ್ಬಂದಿ ಕರ್ಕೊಂಡು ನಾವು ಹೋದಂಥ ಟೈಮಲ್ಲಿ ಅಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ರು. ನಾವು ಹೋದ ತಕ್ಷಣ ಅವರು ವೆಹಿಕಲ್ ತೊಗೊಂಡು ಓಡೋಗೋಕ್ಕೆ ಓಡೋದ್ರು. ಆಮೇಲೆ ನಮ್ಮ ಮೇಲೆ ವೆಹಿಕಲ್ನ ಹರಿಸ್ರಿ ಅಂತೇಳ್ಬಿಟ್ಟು ಜೋರಾಗಿ ಕಿರ್ಚಾಡೋದು ಮಾಡೋದು ಎಲ್ಲ ಶುರು ಮಾಡಿದ್ರು. ನಮಗೆ ಅದಕ್ಕೋಸ್ಕರ ನಾವಲ್ಲಿ ನಮಗಿದು ಯಾಕೋ ಇದು ಸರಿ ಕಾಣಲ್ಲ ವ್ಯವಸ್ಥೆ ನಮಗೆ ಅಂತೇಳ್ಬಿಟ್ಟು ನಾವು ಅಲ್ಲಿಂದ ನಮ್ಮ ಸಿಬ್ಬಂದಿ ಕರ್ಕೊಂಡು ನಾನು ರಿಟರ್ನ್ ವಾಪಸ್ ಬಂದಿದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗಾಗಲೇ ಎಫ್ಐಆರ್ ಆಗಿಲ್ಲ ಅನ್ನುವಂತಹ ವಿಚಾರ ಕೂಡ ಬಹಳ ಚರ್ಚೆಗೆ ಕಾರಣ ಆಗಿತ್ತು. ಯಾಕೆ ದೂರು ದಾಖಲಾಗಿಲ್ಲ? ಈಗ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಅಲ್ಲಿ ಯಾವೆಲ್ಲ ಸೆಕ್ಷನ್ಗಳಡಿ ದೂರು ದಾಖಲಾಗಿದೆ, ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಇಲ್ಲಿ? ಏನು ಶಿವಮೊಗ್ಗದ ಭದ್ರಾವತಿಯ ಪ್ರಕರಣ ಏನಿತ್ತು, ಹವ್ಯಾಸ ಪದಗಳಿಂದ ಅಧಿಕಾರಿಯನ್ನು ನಿಂದಿಸಿದಂತ ಪ್ರಕರಣ ಈಗ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಈಗ ಏನು ಬಿಜೆಪಿ ಈ ವಿಚಾರವಾಗಿ ಭದ್ರಾವತಿಯಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿ
ಪೊಲೀಸರಿಗೆ ತರಾಟೆ ತೆಗೆದುಕೊಡುತ್ತೆ. ಅದಾದ ನಂತರ ಅಧಿಕಾರಿ ಕೂಡ ಅಂದ್ರೆ ಜ್ಯೋತಿ ಅವರೇನಿದ್ದಾರೆ ಅವರು ಒಂದು ಅಜ್ಞಾತ ಸ್ಥಳದಲ್ಲಿದ್ರು. ಆ ಸ್ಥಳದಿಂದ ಈಗ ಬಂದು ನೇರವಾಗಿ ಶಿವಮೊಗ್ಗದ SP ಕಚೇರಿಗೆ ಹೋಗಿ ಅಲ್ಲೊಂದು ದೂರನ್ನ ನೀಡುತ್ತಾರೆ. ನಂತರ ಅಲ್ಲಿಂದ ಬಂದು ಭದ್ರಾವತಿಯ ಏನು DVSP ಕಚೇರಿ ಇದೆ ಅಲ್ಲಿಗೂ ಕೂಡ ಬಂದು ಒಂದು ದೂರನ್ನ ನೀಡಿ ನಂತರ ಈಗ ಶಿವಮೊಗ್ಗದ ಭದ್ರಾವತಿಯ ಏನು ಓಲ್ಡ್ ಟೌನ್ ಸ್ಟೇಷನ್ ಇದೆ ಅಲ್ಲಿಗೆ ಬಂದು ತಮ್ಮ ಕೇಸನ್ನ ದಾಖಲಿಸೋದಕ್ಕೆ ಈಗ ಒಳಗಡೆ ಹೋಗಿದ್ದಾರೆ. ಒಟ್ಟಲ್ಲಿ ಈಗ ಏನು ಈ ಪ್ರಕರಣ ಇಷ್ಟು ದಿನ ಏನು 3-4 ದಿನಗಳಿಂದ ಬಂಧನ ಆಗ್ತಾ ಇಲ್ಲ, ಕೇಸ್ ದಾಖಲಾಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆಗಳಿಗೆ ಈಗ ಸದ್ಯಕ್ಕೆ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಸದ್ಯ ಈಗ ಏನು ಜ್ಯೋತಿಯವರೇ ಬಂದು ಖುದ್ದು ಜ್ಯೋತಿಯವರೇ ಬಂದು ನೇರವಾಗಿ ಪೊಲೀಸರಿಗೆ ದೂರನ್ನ ಸಲ್ಲಿಸಿದ್ದು ಈಗ FIR ಅನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಏನು ಯಾವ್ಯಾವ ಸೆಕ್ಷನ್ ಅಲ್ಲಿ ಸೆಕ್ಷನ್ ಹಾಕಲಾಗಿದೆ ಅನ್ನೋದನ್ನ ಜ್ಯೋತಿ ಅವರು ದೂರು ನೀಡಿದ ನಂತರ ಅಷ್ಟೇ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಅವರು ದೂರನ್ನ ನೀಡಿ FIR ಅನ್ನ ಹಾಕೋದಕ್ಕೆ ಕಾಯ್ತಾ ಇದ್ದಾರೆ. ಒಳಗಡೆ ಈಗ ಸ್ಟೇಷನ್ ಒಳಗಡೆ ಹೋಗಿದ್ದವರು ಈಗ ಸದ್ಯ ಅವರು ಸ್ಟೇಷನ್ ಹೊರಗಡೆ ಬಂದ ಮೇಲೆ ಯಾವ್ಯಾವ ಸೆಕ್ಷನ್ ನಲ್ಲಿ ಅವರಿಗೆ ಕೇಸನ್ನ ಹಾಕಲಾಗಿದೆ ಅನ್ನೋದೊಂದು ಗೊತ್ತಾಗ್ತದೆ. ಜೊತೆಗೆ ಈಗ ಸದ್ಯದ ಪ್ರಶ್ನೆ ಏನಿರೋದಂದ್ರೆ ಏನು ಭದ್ರಾವತಿಯ ಶಾಸಕರ ಪುತ್ರ ಏನಿದೆ ಬಸವೇಶ್ವರ್ ಇದ್ದಾರೆ ಅವರ ಬಂಧನ ಯಾವಾಗ, ಅವರು ಎಲ್ಲಿದ್ದಾರೆ ಅನ್ನೋದೊಂದು ಪ್ರಶ್ನೆ ಕೂಡ ಈಗ ಹುಡ್ತಾ ಇರೋದು. ಯಾಕಂದ್ರೆ ಬಂಧನ ಆಗದೇ ಇರೋದ ಕಾರಣ ಇಷ್ಟು 2 ದಿನಗಳು ಕಳೆದ್ರು ಕೂಡ ಯಾವುದೇ ರೀತಿಯ ಬಂಧನ ಆಗಿರಲ್ಲ. ಯಾಕಂದ್ರೆ ಒಬ್ಬ ಅಧಿಕಾರಿಗೆ ಜೀವ ಬೆದರಿಕೆ ಜೊತೆಗೆ ಏನು ಒಂದಿಷ್ಟು ಅವಾಚ್ಯ ಪದಗಳನ್ನು ನಿಂದನೆ ಮಾಡಿದ್ರು. ಹಾಗಾಗಿ ಆ ಬಗ್ಗೆ ಈಗ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ ನಂತರವೂ ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರಲ್ಲ. ಈಗ ಸದ್ಯಕ್ಕೆ ಒಂದು FIR ಅನ್ನು ಆದ್ರೂ ಕೂಡ ಬಂಧಿಸ್ತಾರಾ ಅಥವಾ ಯಾವ ರೀತಿ ತನಿಖೆ ಮಾಡ್ತಾರ ಅಂತ ಕಾದು ನೋಡ್ಬೇಕಾಗಿದೆ ನವಿತಾ. ಈಗ ಈ ಒಂದು ವಿಚಾರದಲ್ಲಿ ಈಗ ನಾಪತ್ತೆ ಆಗಿದ್ದಾರೆ ಬಸವೇಶ್, ಬಟ್ ಪ್ರೊಸೀಜರ್ಗಳು ಏನಾದರೂ ನಡೀತಾ ಇದೆಯಾ, ಹುಡುಕುವಂತಹ ಕೆಲಸಗಳು ಆಗ್ತಾ ಇದೆಯಾ, ವಿಚಾರಣೆಗೆ ಏನಾದರೂ ನೋಟಿಸ್ ಕೊಟ್ಟಿದ್ದಾರಾ? ಜೊತೆಗೆ ಈಗ ಆಲ್ರೆಡಿ ಈಗ ಜೀವ ಬೆದರಿಕೆ ಇದೆ ಈಗ ಜ್ಯೋತಿ ಅವರಿಗೆ, ಸೊ ಏನಾದರೂ ಅವರಿಗೆ ಈಗ ಭದ್ರತೆಯನ್ನು ಒದಗಿಸಲಾಗಿದೆಯಾ ಹೇಗೆ? ನವಿತಾ, ಈಗ ಸದ್ಯದ ಮಟ್ಟಿಗೆ ಬಸವೇಶ್ವರ ಅವರು ಎಲ್ಲಿದ್ದಾರೆ ಅನ್ನೋದು ಮಾಹಿತಿ ಕೂಡ ಪೊಲೀಸರಿಗೂ ಕೂಡ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅವರು ತಮ್ಮ ಮೇಲೆ ವಿರುದ್ಧ ಕೇಸ್ ಬರುತ್ತಿದ್ದನ್ನೇ ಅದೊಂದು ಪ್ರಭಾವ ಬೀರಿದ್ರು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇತ್ತು. ಈಗ ಸದ್ಯಕ್ಕೆ ಅವರನ್ನ ಹುಡುಕಾಟದಲ್ಲೂ ಕೂಡ ಪೊಲೀಸರಿದ್ದಾರೆ. ಸದ್ಯ ಈಗ FIR ದಾಖಲಾದ ನಂತರ ಅವರನ್ನ ಹುಡುಕಿ ಅವರಿಗೆ ಒಂದಿಷ್ಟು ನೋಟಿಸ್ ಅನ್ನು ಕೊಡುವಂತ ಕೆಲಸ ಈಗ ಪೊಲೀಸರು ಮಾಡಬೇಕಾಗಿದೆ. ಅದಕ್ಕಾಗಿ ಯಾವ ರೀತಿ ಪೊಲೀಸರು ಕ್ರಮಗಳನ್ನ ಕೈಗೊಳ್ತಾರೆ, ಹಾಗೆ ಎಷ್ಟು ತಂಡಗಳನ್ನ ತಯಾರು ಮಾಡ್ಕೊಂತಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯದ ಬಗ್ಗೆ ಇರುವಂತಹ ಕುತೂಹಲ. ಈಗ ಸದ್ಯಕ್ಕೆ ಯಾವುದೇ ರೀತಿಯ ಪೊಲೀಸರು ಹುಡುಕಾಟದಲ್ಲಿ ಇಲ್ಲ ಅನ್ನೋದು ಒಂದು ಚಿಕ್ಕ ಮಾಹಿತಿ ಆಗಿದೆ. ಜೊತೆಗೆ ಈಗ ಏನು ಜ್ಯೋತಿ ಅವರಿಂದ ದೂರನ್ನ ಸ್ವೀಕರಿಸಿದ ನಂತರ ಯಾವ್ಯಾವ ಸೆಕ್ಷನ್ಗಳನ್ನ ಹಾಕ್ತಾರೆ ಪೊಲೀಸರು ಅನ್ನೋದನ್ನ ನೋಡ್ಕೊಂಡು ಆ ನಂತರ ಮುಂದಿನ ಪ್ರಕರಣವನ್ನ ಮುಂದುವರಿಸಲಿದ್ದಾರೆ. ಓಕೆ, ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಡೀಟೇಲ್ಸ್ಗೆ ವಿನಯ್ ಕುಮಾರ್. ಉದಯಗಿರಿ ಠಾಣೆಗೆ ಮುತ್ತಿಗೆಯನ್ನ ಹಾಕಿ ಕಲ್ಲು ತೂರಾಟ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೈಸೂರಿನ ಉದಯಗಿರಿಗೆ ಭೇಟಿ ಕೊಟ್ಟಿದ್ದಾರೆ ಆರ್ ಅಶೋಕ್. ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಅವರು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಏನಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಕಲ್ಲು ತೂರಾಟ ಜಾಗದ ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ ವಿಪಕ್ಷ ನಾಯಕ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ಗಮನಿಸ್ತಾ ಇದ್ವಿ, ನಿನ್ನೆಯಿಂದಲೂ ಕೂಡ ಎಷ್ಟು ದೊಡ್ಡ ಮಟ್ಟದಲ್ಲಿ ಮೋಬ ಆಗಿತ್ತು, ಅಲ್ಲಿ ಕಲ್ಲು ತೂರಾಟ ನಡೆದಿತ್ತು, ಪೊಲೀಸ್ ಸ್ಟೇಷನ್ಗೆ ಕಲ್ಲು ತೂರಾಟ ಮಾಡಿದ್ದು ಮಾತ್ರ ಅಲ್ಲ, ಈ ಒಂದು ಪ್ರಕರಣವನ್ನ ಸರ್ಕಾರನೇ ಇವತ್ತು ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವು ಯಾವ ರೀತಿ ಬಿರುದನ್ನ ಕೊಡ್ಬೇಕು? ಇವ್ರಿಗೆ ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದೆಯಾ? ಕಾನೂನು ಬಗ್ಗೆ ಗೌರವ ಇದೆಯಾ? ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ನಾನು ಪೊಲೀಸರನ್ನ ಬಿಟ್ಕೊಟ್ಟಿಲ್ಲ, ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಯಾಕಂದ್ರೆ ನಾನು ಇರುವಂತ ಡಿಪಾರ್ಟ್ಮೆಂಟ್ ಅನ್ನ ಇನ್ನಷ್ಟು ಸ್ಥೈರ್ಯ ತುಂಬುವಂಥದ್ದು ನನ್ನ ಕರ್ತವ್ಯ. ಮತ್ತು ತಪ್ಪು ಮಾಡಿದಾಗ ತಪ್ಪು, ಅದು ಬೇರೆ. ಅದಕ್ಕೆ ಗೃಹ ಸಚಿವರು ಇದ್ದಾರೆ. ಇವರೇನು ಗೃಹ ಸಚಿವರ ಇವರು ಅಲ್ಲ. ಇವ್ರಿಗೇನು ಗೊತ್ತಿದೆ? ಇವು ಕೋಆಪರೇಟಿವ್ ಸಚಿವರಿಗೆ ಗೃಹ ಸಚಿವರ ಖಾತೆ ಏನ್ ಗೊತ್ತಿರ್ತೈತೆ? ಹಂಗೆ ಈ ಗೃಹ ಸಚಿವರು ಹೋಗಿ ಕೋಆಪರೇಟಿವ್ ಇಲಾಖೆಯಲ್ಲಿ ಹಂಗೆ ಮಾತಾಡಕ್ ಬರುತ್ತಾ? ಅಂದ್ರೆ ಕಾಂಗ್ರೆಸ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಯಾರಿಗೂ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗೋಗಿದೆ. ಇವತ್ತಿನ ಘಟನೆ ನಿಜಕ್ಕೂ ತಲೆ ತೆಗೆಸುವಂತ ಘಟನೆ ಇವತ್ತಾಗಿದೆ. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಯಾರ್ಯಾರು ಈ ತರ ಪುಂಡು ಪೋಖರಿಗಳಿದ್ರಲ್ಲ ಮತಾಂಧರು, ಅವ್ರನ್ನ ಕೂಡಲೇ ಬಂಧಿಸಬೇಕು. CCTV ಕ್ಯಾಮರಾದಲ್ಲೆಲ್ಲ ಬಂದಿದ್ದಾರೆ. ಕಲ್ಲುಗಳು ಹೆಂಗ್ ತಗೊಂಬಂದ್ರು ಅವರು, ಮೂಟೆಗಟ್ಟಲೆ ಕಲ್ಲುಗಳು ಇಲ್ಲಿ ಹೆಂಗ್ ಬಂತು? ಇವ್ರಿಗೆ ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ. ಸ್ವಲ್ಪ ಯಾಮಾರಿದ್ರೆ ಸ್ಟೇಷನ್ನೇ ಉಳಿಸ್ಪಾಡ್ಬಿಡ್ತಾ ಇದ್ರು. ಪುಣ್ಯಕ್ಕೆ ಇಲ್ಲಿನ DYSP ಇರ್ಬೋದು, ಇನ್ಸ್ಪೆಕ್ಟರ್ ಇರ್ಬೋದು, ಇವರೆಲ್ಲರೂ ಕೂಡ ಇಮಿಡಿಯೇಟ್ ಆಗಿ ಇಲ್ಲಿಗೆ ಬಂದು ಅದಕ್ಕೆ ತಡೆ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ, ಕಮಿಷನರ್ ಎಲ್ಲ ಬಂದಿಲ್ಲ ಅಂದಿದ್ರೆ ಈ ಸ್ಟೇಷನ್ ಇಷ್ಟೊತ್ತಿಗೆ ಆಳು ಕೊಂಪೆಯಾಗಿ ಬಿದ್ದಿರೋದಿಲ್ಲ. ಊನಪ್ಪ, ಈ ದೇಶದಲ್ಲಿ ಏನೇ ನಡೆದ್ರು ಆ ರಾಹುಲ್ ಗಾಂಧಿಗೆ, ಈ ಕಾಂಗ್ರೆಸ್ ಅವ್ರಿಗೆ, RSS BJP ಬಿಟ್ರೆ ಏನೈತಿ ಇವ್ರಿಗೆ? ಆಯ್ತಲ್ಲ, ಈಗ ಇವರು
ಏನೇನು ಹೇಳಿದ್ರು ಅದಕ್ಕೆಲ್ಲ ದೆಹಲಿ ಚುನಾವಣೆ ಉತ್ತರ ಕೊಟ್ಟಿದಾರಲ್ಲ. ಎಲ್ಲರಿಗೂ ಕೂಡ ಪೊಲೀಸ್ನವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೊಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ಟಾರ್ಗೆಟ್ ಪೊಲೀಸ್ 100%, ನೋ ಡೌಟ್ ಅಟ್ ಆಲ್. ಇವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಹುಬ್ಳಿಯಲ್ಲಿ, ಪೊಲೀಸರನ್ನ ಹೊಡೆದ್ರೆ ಹೆಂಗೆ ಅಂತೇಳಿ. ಸಕ್ಸಸ್ಫುಲ್ ಆಯಿತು, ಆಪರೇಷನ್ ಸಕ್ಸಸ್ ಆಯಿತು. ಪೊಲೀಸರು ನೋಡಿದ್ರು, ಅಲ್ಲಿರೋ ಅಂತ ಜೀಪನ್ ಸುಟ್ಟಾಕಿದ್ರು, ಹಲ್ಲೆ ಮಾಡಿದ್ರು. ಕೇಸ್ನೇನಾಯಿತು, ಸಿದ್ದರಾಮಯ್ಯ ಬಂದ ಮೇಲೆ ಅದನ್ನ ವಾಪಸ್ ತೆಗೆದ್ರು. ಮಾಡಲ್ ಸಿಕ್ತಲ್ಲ, ಅದಕ್ಕೆ ಉದಯಗಿರಿ ನೆಕ್ಸ್ಟ್. ಹಿಂಗೆ ಏನು ಮಾಡ್ಕೊಳಲ್ಲ ನೀವು. ಇಡೀ ರಾಜ್ಯದಲ್ಲಿ ಇನ್ಮೇಲೆ ಎಲ್ಲ ಈ ಮುಸ್ಲಿಂ ಮತಾಂಧರು ಏನಿರ್ತದೆ ಅವ್ರಿಗೊಂದು ಮೆಸೇಜು, ನೋಡ್ರಿ ಏನು ಮಾಡಲ್ಲ. ಹೇಳ್ತಾರಲ್ಲ ಕೆಲವು ಮಂತ್ರಿಗಳು, ನಾವು ಗೆದ್ದಿರೋದೇ ಮುಸ್ಲಿಮರಿಂದ ಅಂತ ಬೀದರಲ್ಲಿ ಹೇಳೋನಲ್ಲ ಯಾರೋ ಒಬ್ಬ ಪುಣ್ಯಾತ್ಮ. ಅದಕ್ಕೆ ಈ ರೀತಿ ಹೇಳಿಕೆಯಿಂದ ಪೊಲೀಸರ ಆತ್ಮಸ್ಥೈರ್ಯ ಕುಗ್ಗುತ್ತಾ ಇದೆ. ಸರ್, ಈಗ ಪೊಲೀಸರಿಗೆ ಕೂಡ ಸರ್ ಕೇವಲ ರಾಜೀನಾಮೆ ಮಾತಾಡಲ್ಲ, ಹೋಮ್ ಮಿನಿಸ್ಟರ್ ಕೂಡ ಒಂದು ಪೊಲೀಸರಿಗೆ ಒಂದು ನೈತಿಕ ಧೈರ್ಯ ಅಂತ ಮಾತಾಡೋದಿಲ್ಲ. ಸಮರ್ಥನೆ ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ. ನೋಡಿ ಯಾರೇ ಹೋಮ್ ಮಿನಿಸ್ಟರ್ ಆಗಲಿ, ಇಲಾಖೆ ತಗೊಂಡ್ಮೇಲೆ, ಇಲಾಖೆಗೆ ನನಗನ್ಸ್ತದೆ ಇಲಾಖೆ ತಗೊಳಕ್ ಮುಂಚೆ ನೀವು ಯೋಚನೆ ಮಾಡಬೇಕು. ತಗೊಂಡ್ಮೇಲೆ ಆ ಒಂದು ಇಲಾಖೆಯಲ್ಲಿ ಆಗುವಂಥ ಘಟನೆಗಳನ್ನು ಅವರು ಸಮರ್ಥನೆ ಮಾಡಬೇಕು ಮತ್ತು ಸರಿಯಾಗಿ ನಿಭಾಯಿಸಬೇಕು. ಇವತ್ತು ಯಾರ್ಯಾರೋ ಬಂದ್ಬಿಟ್ಟು ಹೋಮ್ ಇಲಾಖೆ ಮೇಲೆ ಈ ಥರ ಎಲ್ಲ ಮಾತಾಡ್ತಾರೆ, ಅವ್ರು ಬೆಂಬಲ ಮಾಡ್ತಾರೆ ಅಂದರೆ ಅದಕ್ಕೆ ಗೃಹ ಸಚಿವರು ಯಾಕೆ ಇಲ್ಲಿ ಗೃಹ ಸಚಿವರಾಗಿರ್ಬೇಕು? ಸರ್, ಈಗ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಇಲ್ಲ. ಫ್ರೀ ಹ್ಯಾಂಡ್ ಇಲ್ಲದಿರೋದೇ ಇಂಥ ಘಟನೆಗಳಿಗೆ ಕಾರಣ ಅನ್ನೋ ಒಂದು ಚರ್ಚೆ ಸಹ ಆಗಿದೆ. ನಮ್ಗೆ ಅನ್ಸುತ್ತಾ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಸರ್ಕಾರ ಅಂತೇಳಿ? ಅಲ್ಲ, ಅವರು ಫ್ರೀಯಾಗಿ ದುಡ್ಡು ಸಿಲಿ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರ. ಸರ್ಕಾರ ಲಂಚ ನೋಡಿದಿರಲ್ಲ, ಲಂಚಕ್ಕೋಸ್ಕರ ಆತ್ಮಹತ್ಯೆಗಳು ಆಗ್ತಾ ಇದೆ, ಅಧಿಕಾರಿಗಳೆಲ್ಲ ಆತ್ಮಹತ್ಯೆ. ರಾಯಚೂರಲ್ಲಿ ಒಬ್ಬ SI ಆತ್ಮಹತ್ಯೆ ಆಯ್ತಲ್ಲ, ಸಾವಾಗಿದೆ, ನೋಡ್ತಾ ಇದ್ದೀರಾ. ರಾಯಚೂರಲ್ಲಿ ನಾನೇ ಹೋಗಿ ಬಂದಿದ್ದೀನಿ. ಲಂಚ ತಾಂಡವ ಆಡ್ತಾ ಇದೆ. ಅದರಿಂದ ಪೊಲೀಸ್ ಇಲಾಖೆಯಲ್ಲಿ ಯಾರಿಗೂ ಆತ್ಮಸ್ಥೈರ್ಯನೇ ಇಲ್ಲ. ನಾವ್ಯಾಕೆ ಕೆಲಸ ಮಾಡಬೇಕು, ಲಂಚ ಕೊಟ್ಟು ನಾವ್ಯಾಕೆ ಇಲ್ಲಿ ಕೆಲಸ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಇವತ್ತಿನ ಸರ್ಕಾರದಲ್ಲಿ ಎಲ್ಲ ಘಟನೆಗಳನ್ನ ನಾವು ನೋಡ್ತಾ ಇದ್ದಾರೆ. ಬ್ಯಾಂಕ್ ರಾಬರಿಯಿಂದ ಹಿಡಿದು ಅತ್ಯಾಚಾರಗಳು, ಈ ತರದ ದೊಂಬಿ, ಲವ್ ಜಿಹಾದ್ಗಳು ಎಲ್ಲ ನೋಡ್ತಾ ಇದ್ರೆ ನನ್ಗನ್ಸುತ್ತೆ ಪೊಲೀಸ್ ಇದಾರ ಈ ರಾಜ್ಯದಲ್ಲಿ ಇಲ್ವಾ, ಇಲ್ಲ ಅವ್ರಿಗೆ ಆತ್ಮಸ್ಥೈರ್ಯ ಇದೆಯಾ? ಉದಯಗಿರಿ ಠಾಣೆಗೆ ಮುತ್ತಿಗೆ ಹಾಕಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ವಿಳಂಬದಿಂದಲೇ ಗಲಾಟೆ ಆಗಿದ್ದಂತೆ. ಸ್ಥಳೀಯ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಅವರ ಹೇಳಿಕೆ ಇದು. ದೂರು ಕೊಟ್ಟ ಮೇಲೆ FIR ಮಾಡ್ತೀವಿ ಅಂತ ಹೇಳಿ ಮಾಡಿಲ್ಲ. FIR ವಿಳಂಬ ಆದ ಕಾರಣ 6:30ಕ್ಕೆ ಪ್ರತಿಭಟನೆ ಆಗಿದೆ. ಆದರೂ ಕಲ್ಲು ತೂರಿದ್ದು ತಪ್ಪು ಅಂತ ಹೇಳಿದ್ದಾರೆ ಶಾಸಕ ತನ್ವೀರ್ ಸೇಠ್. ಹೇಳುವಂತಹ ಸಂದರ್ಭದಲ್ಲಿ ಈಗ ಪೊಲೀಸರ ವಿಳಂಬದ ವಿಚಾರವನ್ನ ಹೇಳ್ತಿದ್ದಾರೆ ಅವರು. ಈ ರೀತಿಯಾಗಿ ಕಲ್ಲು ತೂರಾಟ ಆಗೋದಿಕ್ಕೆ, ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಿಕ್ಕೆ ಕಾರಣ ಪೊಲೀಸರು ತೆಗೆದುಕೊಂಡಂತಹ ವಿಳಂಬ ನೀತಿ, ಅದಕ್ಕೆ ಗಲಾಟೆ ಆಗಿದೆ ಅಂತ ಹೇಳಿ ಸ್ಥಳೀಯ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇರುವಂತಹ ಮಾತು. ತನ್ವೀರ್ ಸೇಠ್ ಕೊಟ್ಟಂತಹ ಹೇಳಿಕೆ ಇದು. ದೂರು ಕೊಟ್ಟ ಮೇಲೆ FIR ಮಾಡ್ತೀವಿ ಅಂತ ಹೇಳಿ ಮಾಡಿಲ್ಲ, ಸೊ ಆ ಕಾರಣಕ್ಕಾಗಿ ಇಷ್ಟೆಲ್ಲ ನಡೆದಿದೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಕ್ರಮ ಜರುಗಿಸಿದ್ದೀವಿ ಅಂತ ಹೇಳಿ ಪೊಲೀಸವರು ಹೇಳಿದ್ರು ಅದನ್ನು ಸಮಜಾಯಿಸಿ ಒಪ್ಪಕ್ಕೆ ಸಾಧ್ಯ ಆಗದೆ ಸುಮಾರು 8-8:30 ಕಲ್ಲು ತೂರಾಟ ನಡೆಯುವಂಥ ಘಟನೆ ಬಂದಿದೆ. ಪೊಲೀಸರು ಸುಮಾರು 12:30 1 ಗಂಟೆ ರಾತ್ರಿವರೆಗೂ ಅದನ್ನು ಸಹಜ ಸ್ಥಿತಿಗೆ ತರುವಂತಹ ಪ್ರಯತ್ನಗಳು ಮಾಡಿದ್ದಾರೆ. ಈ ಮಧ್ಯದಲ್ಲಿ ಟೈರ್ಗಳನ್ನು ಸುಡುವಂಥದ್ದು, ಪೇಪರ್ಗಳನ್ನ ಸುಡುವಂಥದ್ದು, ಸಾರ್ವಜನಿಕ ವಾಹನಗಳನ್ನ ಜಖಂ ಮಾಡುವಂಥದ್ದು, ಜೊತೆಗೆ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ, ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿರುವಂಥದ್ದು, ಕೆಲವು ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿಗಳಿಗೆ ಪೆಟ್ಟಾಗಿರುವಂಥದ್ದು ಬಂದಿದೆ ನಮ್ಮ ಗಮನಕ್ಕೆ. ಯಾವುದೇ ಪರಿಸ್ಥಿತಿಯಲ್ಲಿ ಇದು ಕಾನೂನನ್ನು ಕೈಗೆತ್ಕೊಳ್ಳುವಂಥದ್ದು, ಯಾವುದೇ ಕ್ರಮ ಇದ್ರೂ ಅದು ಯಾರೇ ಮಾಡಿದ್ರು ಅದು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಮತ್ತೊಂದು ಪ್ರಕರಣಕ್ಕೆ ನಾನು ಇದನ್ನು ಹೋಲಿಕೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನೀವು KGL DGL ವಿಚಾರದಲ್ಲಿ ಏನು ಹೇಳಿದ್ದೀರಾ, ಆ ಪರಿಸ್ಥಿತಿ ಮತ್ತು ನಿನ್ನೆ ನಡೆದಂತಹ ಪರಿಸ್ಥಿತಿಯಲ್ಲಿ ನಾವು ಕಠಿಣವಾದಂತಹ ಕ್ರಮಗಳು ತಕ್ಷಣ ತಗೊಳ್ಳುವಂಥ ಕೆಲಸನೂ ಮಾಡಿದ್ದೇವೆ. ಲಾಠಿ ಚಾರ್ಜು ಆಗಿದೆ, ಟಿಯರ್ ಗ್ಯಾಸು ಮಾಡಿದ್ದೀವಿ. ಅದರ ಜೊತೆಗೆ
ಯಾರು ತಪ್ಪಿಸಿದ್ದಾರೆ ಅಂಥವ್ರನ್ನ ದಸ್ತಗಿರಿ ಮಾಡಿ ಅಂತಲೂ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಮೈಸೂರಿನ ಉದಯಗಿರಿಯಲ್ಲಿ ನಡೆದಂತಹ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪುಂಡ ಮುಸ್ಲಿಮರು ಪದ ಬಳಸಿ ಪ್ರತಾಪ್ ಸಿಂಹ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಂಸದರ ಮೇಲೆ ಪೌರಾಡಳಿತ ಸಚಿವ ರಹೀಂ ಖಾನ್ ಗರಂ ಆಗಿದ್ದಾರೆ. ಪುಂಡ ಮುಸ್ಲಿಮರು ಅನ್ನುವಂಥ ಪದವನ್ನ ಪ್ರತಾಪ್ ಸಿಂಹ ಬಳಸಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪೌರಾಡಳಿತ ಸಚಿವರಾಗಿರುವ ರಹೀಂ ಖಾನ್ ಅವರು. ಪ್ರತಾಪ್ ಸಿಂಹ ಸಮಾಜದಲ್ಲಿ ವಿಷ ಬೀಜವನ್ನ ಬಿತ್ತಬಾರದು, ತಪ್ಪು ಯಾರೇ ಮಾಡಿದ್ರೂ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ, ಮೊದಲು ಬಿಜೆಪಿಯವರು ಬುದ್ಧಿ ಕಲಿತಿಲ್ಲ ಅಂತ ಹೇಳಿ ರಹೀಂ ಖಾನ್ ಗರಂ ಆಗಿದ್ದಾರೆ. ಪ್ರತಾಪ್ ಸಿಂಹ ಅವರ ಸ್ಟೇಟ್ಮೆಂಟ್ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೋ ವಾಟ್ಸಪ್ ಅಲ್ಲಿ ಬಂದಂತಹ ಒಂದು ಪೋಸ್ಟ್ ಅನ್ನು ಇಟ್ಕೊಂಡು ಅದಕ್ಕೆ ಪೊಲೀಸರು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ಕ್ರಮವನ್ನು ಕೈಗೊಂಡೂ ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಏಕಾಏಕಿ ಪುಂಡ ಮುಸಲ್ಮಾನರು ಆಕ್ರಮಣವನ್ನು ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ, ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಅಲ್ಲಿ ACP DCP ಇರ್ಬೋದು, ಕಮಿಷನರ್ ಸ್ಥಳಕ್ಕೆ ಬಂದ್ರೂ ಕೂಡ ಅವ್ರ ಮೇಲೂ ಕೂಡ ಕಲ್ಲು ಬಿಸಾಡಿದ್ದಾರೆ. ಇದು ಮೈಸೂರಿನಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವ ರೀತಿಯಲ್ಲಿ ಉದಯಗಿರಿ ವ್ಯಾಪ್ತಿನಲ್ಲಿರುವಂಥ ಒಂದಷ್ಟು ಜನ ಪುಂಡರು ಈ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಕಾನೂನನ್ನು ರಕ್ಷಣೆ ಮಾಡುವಂಥ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹಗೆ ತಮಗೆ ಗೊತ್ತಿದೆ ಅವನು ಹೆಂಗಿದ್ದಾನೆ ಅಂತ. ಅವ್ರ ಪಾರ್ಟಿಯವರೇ ಅವರಿಗೆ ಒಂದು ಸಿಟ್ಟಿಂಗ್ MP ಅವನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೂ ಬರೇ ಸುಳ್ಳು ಆರೋಪ ಮಾಡೋದಕ್ಕೆ ಒಂದು ಕೆಲಸ ಇದೆ. ಅಲ್ಲಿ ಆ ಥರ ಯಾವುದೂ ಆಗಿಲ್ಲ. ಆದರೂ ಆಲ್ರೆಡಿ ಇಂಕ್ವೈರಿ ಮಾಡಿ ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಇಮಿಡಿಯೇಟ್ ನಮ್ಮ ಸರ್ಕಾರ 100% ಪನಿಷ್ಮೆಂಟ್ ಶಿಕ್ಷಾ ಕೊಟ್ಟೇ ಕೊಡ್ತಾರೆ. ಇಲ್ಲಿ ಯಾವ ಜಾತಿ ಯಾವ ಧರ್ಮ ಅಂತ ಇಲ್ಲ. ಯಾರು ತಪ್ಪು ಮಾಡಲಿ ಅವರಿಗೆ ಮೇಲೆ ಸ್ಟ್ರಿಕ್ಟ್ಲಿ ವಿ ಆರ್ ಟೇಕನ್ ಆ್ಯಕ್ಷನ್. ನಮ್ಮ ಸರ್ಕಾರ ಆ್ಯಕ್ಷನ್ ಮಾಡ್ತಾರೆ. ಮತ್ತು ಅವನು ಆ ಥರ ಸುಳ್ಳು ಆರೋಪ ಮಾಡಿ ಪಬ್ಲಿಕ್ನಲ್ಲಿ ಒಂದು ಪಾಯ್ಸನ್ ಹಾಕ್ತಾನೆ. ಆ ಥರ ಸುಮಾರು ಜನ ಅವನ ಬಗ್ಗೆ ಗೊತ್ತಿದೆ. 100% ನಮ್ಮ ಸರ್ಕಾರ ವೆರಿ ಸೀರಿಯಸ್ ಇದೆ. ಯಾರು ತಪ್ಪು ಮಾಡಲಿ ಅವ್ರ ಮೇಲೆ ಆ್ಯಕ್ಷನ್. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿಧಿ ಆಸೆಗೆ ನರಬಲಿ ಕೊಟ್ಟ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪರಶುರಾಂಪುರ JJ ಕಾಲೋನಿ ಚೌಳೂರು ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. ನಿಧಿಯ ಆಸೆಗೆ ನರಬಲಿಯನ್ನೇ ಕೊಟ್ಟಿರುವ ಆರೋಪ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಪರಶುರಾಮ ಕಾಲೋನಿಯಲ್ಲಿ ಅಂದ್ರೆ JJ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ನಿಧಿಯ ಆಸೆಗೆ ಬಲಿಯಾಗಿದ್ದಾರೆ ಅದೇ JJ ಕಾಲೋನಿಯ ನಿವಾಸಿಯಾಗಿರುವ ಪ್ರಭಾಕರ್ ಅವರು. ನರಬಲಿ ಕೊಟ್ಟರೆ ನಿಧಿ ಸಿಗತ್ತೆ ಅಂತ ಜ್ಯೋತಿಷಿ ಹೇಳಿದ್ರಂತೆ. ಸೊ ಆ ಒಂದು ಜ್ಯೋತಿಷಿಯ ಮಾತನ್ನ ನಂಬಿ ನಡು ರಸ್ತೆಯಲ್ಲೇ ಮಚ್ಚಿನಿಂದ ಕೊಚ್ಚಿ ಆನಂದ ರೆಡ್ಡಿ ಅನ್ನುವಾತ ಪ್ರಭಾಕರ್ನನ್ನ ಬಲಿ ಪಡೆದುಕೊಂಡಿದ್ದಾನೆ. ಆಂಧ್ರದ ಕಲ್ಯಾಣದುರ್ಗದ ಕುಂದರ್ಪಿ ಗ್ರಾಮದ A1 ಆನಂದ್ ರೆಡ್ಡಿ ಪ್ರಭಾಕರ್ನನ್ನ ಸಾಯಿಸಿರೋದು. ತುಮಕೂರು ಜಿಲ್ಲೆ ಪಾವಗಡದ ಕೋಟೆಗುಡ್ಡದ A2 ರಾಮಕೃಷ್ಣ ಪರಶುರಾಂಪುರದ ಪಶ್ಚಿಮದಲ್ಲಿ ನರಬಲಿ ಕೊಟ್ರೆ ನಿಧಿ ಸಿಗುವ ಭರವಸೆಯನ್ನ ಕೊಟ್ಟಿದ್ರಂತೆ. ಈತನ ಮಾತನ್ನ ನಂಬಿ ಆತ ನಡು ರೋಡಲ್ಲೇ ನರಬಲಿ ಕೊಟ್ಟಿದ್ದಾನೆ. ರಕ್ತವನ್ನ ಮಾರಮ್ಮ ದೇವಿಗೆ ಅರ್ಪಿಸಲು ಇದೇ ಜ್ಯೋತಿಷಿ ರಾಮಕೃಷ್ಣ ಹೇಳಿದ್ರಂತೆ. ಜ್ಯೋತಿಷಿ ರಾಮಕೃಷ್ಣನ ಮಾತನ್ನ ಕೇಳಿ ಕೊಚ್ಚಿ ಕೊಲೆ ಮಾಡಿದ್ದಾನೆ ಆರೋಪಿ. ಭಾನುವಾರ ಸಂಜೆ ಪಶ್ಚಿಮ ದಿಕ್ಕಿನಲ್ಲಿ ಪ್ರಭಾಕರ್ ಬಂದಂತಹ ಸಂದರ್ಭದಲ್ಲಿ ಆತನ ಬರ್ಬರ ಹತ್ಯೆ ನಡೆದಿದೆ. ಬೈಕಲ್ಲಿ ಡ್ರಾಪ್ ಕೊಡೋದಾಗಿ ಹೇಳಿ ಕರೆದೊಯ್ದಿದ್ದಾನೆ ಪ್ರಭಾಕರ್. ಆ ಪ್ರಭಾಕರ್ನನ್ನ ಕರ್ಕೊಂಡು ಹೋಗಿ ಈತ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಪಾವಗಡದ ಡಾಬಾದಲ್ಲಿ ಭಟ್ಟನಾಗಿ ಈತ ಕೆಲಸ ಮಾಡ್ತಾ ಇದ್ದ. ಆನಂದ ರೆಡ್ಡಿ ಯಾವ ರೀತಿಯಾಗಿ ಈತನನ್ನ ಕರ್ಕೊಂಡು ಹೋದ ಅಂತ ಹೇಳಿದ್ರೆ, ಈಗ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು, ಬಾ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾನೆ. ಡ್ರಾಪ್ ಮಾಡ್ತಾರ ಅಂತ ಹೇಳಿ ಆ ಒಂದು ನಂಬಿಕೆಯಿಂದ ಆತ ಹೋದಂತಹ ಸಂದರ್ಭದಲ್ಲಿ ನಡು ರೋಡಲ್ಲೇ ಆತನನ್ನ ಹತ್ಯೆ ಮಾಡಿದ್ದಾನೆ. ಈತ ಆನಂದ್ ರೆಡ್ಡಿ ಇದಾನಲ್ಲ, ಪಾವಗಡದ ಡಾಬಾದಲ್ಲಿ ಭಟ್ಟನಾಗಿ ಕೆಲಸ ಮಾಡ್ತಿದ್ದಂತೆ. 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ SP ರಂಜಿತ್ ಕುಮಾರ್ ಬಂಡಾರು, ASP ಕುಮಾರಸ್ವಾಮಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ.
ನಿಧಿ ಆಸೆಗೆ ಈಗಲೂ ಕೂಡ ಇಂತಹ ಒಂದು ಕೃತ್ಯವನ್ನ ಮಾಡ್ತಾರೆ, ನಂಬ್ತಾರೆ ಅಂತ ಹೇಳಿದ್ರೆ ಜನ ಯಾವ ರೀತಿ ಆಗಿದ್ದಾರೆ, ಮನಸ್ಥಿತಿ ಹೇಗಿದೆ, ಅವ್ರನ್ನ ನಂಬಿಸುವವರು. ಜ್ಯೋತಿಷಿಗಳ ನೋಡಿ, ಎಲ್ಲಾ ಜ್ಯೋತಿಷಿಗಳ ಬಗ್ಗೆ ಹೇಳ್ತಾ ಇಲ್ಲ, ಆದ್ರೆ ಇಂತಹ ಕೆಲಸವನ್ನ ಮಾಡೋದಕ್ಕೆ ಪ್ರಚೋದನೆಯನ್ನ ಕೊಡ್ತಾರಲ್ಲ, ಒಬ್ಬರ ಬದುಕನ್ನೇ ಕಸಿದುಕೊಂಡು ನರಬಲಿಯನ್ನ ಈಗಲೂ ಕೊಟ್ರೆ ನಿಧಿ ಸಿಗುತ್ತೆ ಅಂತ ಹೇಳ್ತಾರೆ. ಅಂತಹ ಒಂದು ಮನಸ್ಥಿತಿ ಇರುವಂತಹ ಅವರನ್ನ ಕೂಡ ಇಲ್ಲಿ ಯಾವ ರೀತಿಯಾಗಿ ಜನ ಇನ್ನೂ ಸುಧಾರಿಸಿಲ್ಲ ಈ ಶತಮಾನದಲ್ಲೂ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಮೋಟಿವ್ ನೋಡಿದ್ರೆ ಯಾರಂದ್ರೆ ರೆಡ್ಡಿ ಅವರಿಗೆ ಒಬ್ಬ ಜ್ಯೋತಿಷ್ಯ ನೀವು ಪಶ್ಚಿಮಕ್ಕೆ ಹೋಗಿ ಒಂದು ನರಬಲಿ ಮಾಡಿದ್ರೆ ನಿಮಗೆ ಚಿನ್ನ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರು 9th ಪರಶುರಾಮಪುರ ಕಡೆಗೆ ಬರ್ತಾರೆ, ಬಂದು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಸೊ ಅವರಿಗೆ ಈವ್ನಿಂಗ್ ಟೈಮ್ನಲ್ಲಿ ಪ್ರಭಾಕರ್ ಅವರು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರುವಾಗ ಸಿಗ್ತಾರೆ. ಸೊ ಅವ್ರಿಗೆ ಲಿಫ್ಟ್ ಕೊಡೋ ನೆಪದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಒಂದು ಚೌದೂರು ತಾರ್ ರೋಡ್ನಲ್ಲಿ ಒಂದು ಕಡೆ ನಿಲ್ಲಿಸಿ ಅವ್ರಿಗೆ ಮಚ್ಚಿನಿಂದ ಅಟ್ಯಾಕ್ ಮಾಡಿ ಕೊಲೆ ಮಾಡಿರ್ತಾರೆ. ಆಮೇಲೆ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಒಂದು ಕಡೆ ಬೈಕ್ ನಿಲ್ಲಿಸಿ ಅಲ್ಲಿಂದ ಓಡಿ ಹೋಗ್ತಾರೆ. ಅಲ್ಲಿ ಕೆಲವು ಜನ ನೋಡ್ತಾರೆ ಅಲ್ಲಿ. ಸೊ ಹೋಗಿ ಅವರು ತಲೆಮಾರಿಸ್ಕೊಂಡಿರ್ತಾರೆ. ಸೊ ಆ ಬೈಕ್ ಡೀಟೇಲ್ಸ್ ಪ್ರಕಾರ ನಾವು ಟ್ರೇಸ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಯಾರಿಲ್ಲಪ್ಪ, ನಮಗೆ ಯಾರು ಪರಿಹಾರ ಕೊಡ್ತಾರೆ ದೇವ್ರೆ? ಇಂಥ ಮನೆ ಹೇಳಿದ್ರೆ ಎಷ್ಟು ಜನ ಇದ್ದಾರೆ, ಎಲ್ಲಾನು ಸಾಯ್ಸಾಕ್ರಿ. ನನ್ನ ತಮ್ಮನ ಕಡ್ದಂಗೆ ಅವ್ರನ್ನ ಕಡ್ದಾಕ್ರಿ. ನನ್ನ ತಮ್ಮನ್ನ ಹೆಂಗೆ ಮಾಡ್ಯಾರ ಹಂಗೆ ಮಾಡಲಿ. ಆ ಮನೆ ಹೇಳ್ರನ್ನ ಅವ್ರ ಮನೆಗೆ ಬೆಂಕಿ ಬೀಳಲಿ. ಅವರೆಲ್ಲ ರಾಮನ ಅಷ್ಟನಾಗ ಹೋಗ್ಲಿದೆ ಅವರು. ಸರ್, ವಾಮಾಚಾರಕ್ಕೋಸ್ಕರ ಅವನಿಗೆ ಯಾರೋ ಒಬ್ಬ ಸ್ವಾಮೀಜಿ ಹೇಳಿದ್ದಂತೆ 5 ಮರ್ಡರ್ ಮಾಡಿದರೆ, ನೀನು ನರ ಹತ್ಯೆ ಮಾಡಿದರೆ ನಿನಗೆ ನಿಮ್ಮ ಜಮೀನಲ್ಲಿರ್ತಕ್ಕಂಥ ನಿಧಿ ನಿನಗೆ ಒಲಿತತೆ ಅಂತಂದು ಹೇಳಿದ್ರಂತೆ ಸರ್. ರಕ್ತನ ಮಾರಿ ದೇವರಿಗೆ ಪ್ರೋಕ್ಷಣೆ ಮಾಡಿದರೆ ಆ ರಕ್ತನ ನಿನಗೆ ಅದು ಒಲಿತತೆ ಸುಲಭವಾಗಿ ಅಂತಂದು ಹೇಳಿದ್ರಂತೆ. ಹಂಗಾಗಿ ದಕ್ಷಿಣ ದಿಕ್ಕಂತಲೇ ಹುಡುಕೊಂಡು ಬಂದು ಮಾಡಿದ್ದಾನೆ ಸರ್ ಅವನು. ಒಂದು ಘಟನೆ ಸರ್, ಇಡೀ ನಮ್ಮ ಊರಿಗೆ ಭಾಳ ಭಯಭೀತರಾಗಿ ಓಡಾಡುವಂಥ ಪರಿಸ್ಥಿತಿ ಇದೆ ಸರ್ ಇಲ್ಲಿ. ಆದರೂ ಒಬ್ರು ಸುದ್ದಿ ಹೋಗ್ತಿರಲ್ಲ, ಒಬ್ರು ಇದಕ್ಕೆ ಹೋಗ್ತಿರಲ್ಲ. ಅವ್ರ ಪಡೆಗೆ ಅವ್ರು ಏನು ಕೆಲಸ, ಅವ್ರ ವೃತ್ತಿ ಅವ್ರು ಕೆಲಸ ಮಾಡ್ಕೊಂಡು ಅವ್ರ ಪಡೆಗೆ ಅವ್ರ ಮನೆಗೆ ಏನಾಯ್ತು ಅವ್ರಿಗೆ? ಹಿಂಗೆ ಸರ್, ಅವ್ರು ಚೆನ್ನಾಗಿದ್ರು. ಮೊನ್ನೆ ಹಿಂಗೆ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಗೇಟಲ್ಲಿ ಈ ಥರ ಯಾರೋ ವಾಮಾಚಾರಿ ಮಾತು ಕೇಳ್ಕೊಂಡು ಒಬ್ಬ ಮನುಷ್ಯ ಹಿಂಗೆ ಗೇಟಲ್ಲಿ ಬೈಕಲ್ಲಿ ಹಚ್ಕೊಬಂದು ಈ ಥರ ಪೆಟ್ರೋಲ್ ಕಾಯ್ದು ನಿಲ್ಲಿಸಿ ಮಧ್ಯದಲ್ಲಿ ಈ ಥರ ನರಬಲಿ ಕೊಟ್ಟು ಅಂತ ಹೇಳಿದ್ರೆ ಅದಕ್ಕೆ ಈ ಥರ ಮಾಡಿ ಹೋಗಿದ್ದಾನೆ. ಅಮಾಯಕ ಸರ್ ಆ ಮನುಷ್ಯ. ಆ ಥರ ಯಾರೋ ಗೊತ್ತಿಲ್ಲದವ್ರಿಗೆ ಈ ಥರ ಮಾಡಿದ್ರೆ ತಪ್ಪು ಸರ್. ಅದು ಮಾಡಬಾರ್ದು. ಈ ಥರ ಈ ಕಾಲದಲ್ಲೂ ಆ ಥರ ನಡೀತದೆ ನಮ್ಗೆ ನಂಬಕ್ಕಾಗ್ತಿಲ್ಲ ಸರ್. ಮೂಢನಂಬಿಕೆ ನಾವು ಕೊಲೆ ಆದರು ನಮ್ಮ ಯಜಮಾನ್ರು ಸರ್. ಅವರು ಪ್ರಭಾಕರ್ ಅಂತ ಡೈಲಿ ಪರಶುರಾಮಪುರಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ರು ಸರ್. ಅವರು ಸಾಯಂಕಾಲ 6:30-7 ಗಂಟೆಗೆ ಮನೆಗೆ ಬರ್ತಿದ್ರು ಸರ್. ಆದರೆ ಬರ್ಬೇಕಾದ್ರೆ ಚಳೂರು ಗೇಟಿಂದ ಇಲ್ಲಿ ಊರಿಗೆ ಬರ್ಬೇಕಾದ್ರೆ ಒಬ್ಬ ಮನುಷ್ಯ ಬಂದಿದ್ದಾನೆ ಸರ್. ಅವ್ರ ಜೊತೆ ಡ್ರಾಪ್ ಕೇಳ್ಕೊಂಡು ಊರಿಗೆ ಬಂದಿದ್ದಾರೆ. ಹತ್ತಿಸ್ಕೊಬಂದು ಮತ್ತು ಅರ್ಧ ದಾರಿಗೆಲ್ಲಿ ಬಂದು ಪೆಟ್ರೋಲ್ ಖಾಲಿಯಾಗೈತೆ ಅಂತೇಳಿ ಅವ್ರನ್ನ ಇಲ್ಲಿ ನಿಧಿಗೋಸ್ಕರ ಅವ್ರನ್ನ ಇಲ್ಲಿ ಮರ್ಡರ್ ಮಾಡಿದ್ದಾರೆ ಸರ್. ಕಠಿಣವಾದ ಶಿಕ್ಷೆ ಆಗ್ಬೇಕು ಸರ್ ಅವರು. ಸೊ ನಿಧಿಗೋಸ್ಕರ ಮನುಷ್ಯ ಯಾರು ಏನು ಅಂತ ನೋಡ್ದಲ್ಲ, ನಿಧಿಗೋಸ್ಕರ ಮಾಡಿದ್ದಾರೆ ಸರ್ ಅವರು. ನೋಡಿದ್ವಿ ಅವಾಗ ಇನ್ನೇನು ಮರ್ಡರ್ ಆಗಿರೋದು ಯಾರೋ ಮಾಡಿದ್ದಾರೆ ಅಂತ ಮಾಹಿತಿ ಪೊಲೀಸ್ನವ್ರು ಬಂದು. ಮಿಸ್ಟರ್ ಸುಧಾಕರ್, ನಿಮ್ಮ ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀನಿ, ನಿನ್ನ ಕೋವಿಡ್ ಅಕ್ರಮದ ದಾಖಲೆಗಳು ನನ್ನ ಹತ್ರ ಇದೆ ಅಂತ ಹೇಳಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಪಟ್ಟ ಕೈ ತಪ್ಪಿದ್ದಕ್ಕೆ ಸಂದೀಪ್ ರೆಡ್ಡಿ ಈ ರೀತಿಯಾಗಿ ಸಿಟ್ಟನ್ನ ಹೊರ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಹುದ್ದೆಗೆ ತಾತ್ಕಾಲಿಕ ತಡೆಯನ್ನ ನೀಡಿದ್ದು ಸುಧಾಕರ್ ಕೈವಾಡ ಅಂತ ಸಂದೀಪ್ ರೆಡ್ಡಿ ಸುಧಾಕರ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ಮುಂದೆ ನಿನ್ನ ವಿರುದ್ಧವೇ ನನ್ನ ಹೋರಾಟ ಅಂತ ಸವಾಲನ್ನ ಕೂಡ ಹಾಕಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಮಾಡಿದಂತಹ ಭ್ರಷ್ಟಾಚಾರ ಅಕ್ರಮದ ದಾಖಲೆಗಳು ನನ್ನ ಹತ್ರ ಇದೆ, ನಿನ್ನ ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀನಿ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ ಸಂದೀಪ್ ರೆಡ್ಡಿ. ನೀನು ಮಾಡಿರೋ ಅನಾಚಾರ, ಕೋವಿಡ್ ಟೈಮ್ನಲ್ಲಿ ಜನ ಸತ್ತೋಗ್ತಾ ಇರೋಂಥ ಟೈಮಲ್ಲಿ ನೀನು ಹೊಡೆದಿರೋ ಭ್ರಷ್ಟಾಚಾರ, ನೀನು ಮಾಡಿರೋ ಅಂತಹ 100 ಕೋಟಿಗಳ ಟ್ರಾನ್ಸಾಕ್ಷನ್, ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ. ನೀನು ಹೇಳಿದ್ದೀನಿ ಇದನ್ನ ಮೈಕ್ರೋ ಫೈನಾನ್ಸ್, ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನು ಕೊಟ್ಟಿದ್ಯಾ. ನೀನು ಇಲ್ಲ ಅಂತ ಹೇಳು, ಇನ್ನು ಬಿಡು. ನಿನ್ನ ಇಲ್ಲ ಅಂತ ಹೇಳಿದ್ರು ಅಷ್ಟೇ, ಇದೆ ಅಂತ ಹೇಳಿದ್ರು ಅಷ್ಟೇ, ನಿನ್ನ ವಿರುದ್ಧ ಸ್ಟಾರ್ಟ್ ಆಯ್ತು, ನಿನ್ನ ಗ್ರಾಚಾರ ಮುಗೀತು, ನಿಂದು ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು. ನಾನ ನೋಡಬೇಡ, ಅದು ಬಿಟ್ಟು ನನ್ನ ಪಕ್ಷ ಸಪ್ರೇಟ್. ನಾನ ನೋಡೋಣ.
ನೀನು ಮಾಡಿರೋ ಅನಾಚಾರ, ಕೋವಿಡ್ ಟೈಮ್ನಲ್ಲಿ ಜನ ಸತ್ತೋಗ್ತಾ ಇರೋಂಥ ಟೈಮಲ್ಲಿ ನೀನು ಹೊಡೆದಿರೋ ಭ್ರಷ್ಟಾಚಾರ, ನೀನು ಮಾಡಿರೋ ಅಂತಹ 100 ಕೋಟಿಗಳ ಟ್ರಾನ್ಸಾಕ್ಷನ್, ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ, ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀನು.